ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ನಿಮ್ಮ ಸರ್ಕಾರದ ಬಗ್ಗೆ ಏನು ತಿಳ್ಕೊಳ್ತಾರೆ? ಈ ರೀತಿ ಕನ್ನಡಕ್ಕೆ ಅಪಮಾನ ಮಾಡುವ ಕೆಲಸವನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಆದೇಶವನ್ನು ಹಿಂತೆಗೆದುಕೊಳ್ಬೇಕು. ಕಾಲದ ಅವಶ್ಯಕತೆ. ಎಲ್ಲ ಭಾರತೀಯ ಭಾಷೆಗಳ ಅಪಾಯದಲ್ಲಿದ್ದಾವೆ. ಕೇಂದ್ರ ಸರ್ಕಾರ ಒಂದು ಕಡೆ CBSE ಶಾಲೆಗಳಲ್ಲೂ 5ನೇ ತರಗತಿವರೆಗೆ ಮಾತೃಭಾಷೆಯ ಶಿಕ್ಷಣ ಕೊಡಬೇಕು ಅಂತ ಅವರು ಮಾತೃಭಾಷೆಗೆ ಒತ್ತು ಕೊಡೋ ಕೆಲಸ ಮಾಡ್ತಾ ಇದ್ದರೆ, ನೀವು ಉರ್ದು ಭಾಷೆಗೆ ಒತ್ತು ಕೊಡೋ ಕೆಲಸ ಮಾಡ್ತಾ ಇದ್ದೀರಿ. ಇದೇನು ಔರಂಗಜೇಬನ್ ಸರ್ಕಾರನೋ ಟಿಪ್ಪು ಸುಲ್ತಾನ್ ಸರ್ಕಾರನೋ? ಜನ ಪ್ರಶ್ನೆ ಮಾಡಲ್ವಾ ನಿಮ್ದು ಯಾವ ಸಂತಾನ ಅಂಥೇಳಿ? ನಿಮ್ಮದು ಮೊಘಲ್ ಸಂತಾನನೋ ಅಥವಾ ಕನ್ನಡದ ಅಸ್ಮಿತೆಯೋ ಅಂತ ಪ್ರಶ್ನೆ ಮಾಡಲ್ಲ. ನಿಮ್ಮ ಅಸ್ಮಿತೆಯನ್ನು ಯಾವ್ರ ಜೊತೆ ಗುರುತಿಸ್ಕೊಳ್ತೀರಿ? ಕನ್ನಡದ ಜೊತೆ ಗುರುತಿಸ್ಕೊಳ್ತೀರೋ, ಮೊಘಲರ ಜೊತೆ ಗುರುತಿಸ್ಕೊಳ್ತೀರೋ? ಇದೊಂದು ಬಹಳ ಅಪಮಾನಕರ ಸಂಗತಿ. ಈ ಆದೇಶ ಹೊರಡಿಸಿದ್ದ ತಪ್ಪಿಗೆ ರಾಜ್ಯದ ಜನರ ಕ್ಷಮೆಯಾಚನೆ ಮಾಡಿ ಆದೇಶವನ್ನು ಹಿಂತೆಗೆದುಕೊಳ್ಳಿ. ಖಳನಾಯಕರಾಗಬೇಡಿ ಅಂತ, ಕನ್ನಡದ ಪಾಲಿಗೆ ಖಳನಾಯಕರಾಗಬೇಡಿ ಅಂತ ನಾನು ಆಗ್ರಹಿಸ್ತೇನೆ. ಸರ್, ಹಾಗೆ ಬಿಜೆಪಿ ನಾಯಕರ ಮೇಲೆ ಮಾನನಷ್ಟ ಮೊಕದ್ದಮೆಗಳು ಕಾಂಗ್ರೆಸ್ ನಾಯಕರು ತಯಾರಿಯನ್ನು ಮಾಡಿರ್ತಕ್ಕಂಥದ್ದು ಜಾಹೀರಾತು ಕೊಟ್ಟಿದ್ದ ವಿಚಾರಕ್ಕೆ ಸಂಬಂಧ ಅವ್ರ ಮಾನ ಮೂರು ಕಾಸಿಗೆ ಹರಾಜಾಗುತ್ತೆ ಸರ್ಕಾರದ್ದು. ಏನಂತ ಮಾನ ನಷ್ಟ ಮೊಕದ್ದಮೆ ಹೂಡ್ತಾರೆ? ನಾವು ಬೆಲೆ ಏರಿಸಿಲ್ಲ ಅಂತ ಮೊಕದ್ದಮೆ ಹೂಡ್ತಾರಾ? ನಾವೇನು ನಮ್ಮ ಚಾರ್ಜ್ ಶೀಟಲ್ಲಿ ಹೇಳಿದ್ದೀವಿ, ಬೆಲೆ ಏರಿಕೆ ಪ್ರಸ್ತಾಪ ಮಾಡಿದ್ದೀವಿ. ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀರಿ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದೀವಿ. ನಿಮ್ಮ ಭ್ರಷ್ಟಾಚಾರನ ಪ್ರಸ್ತಾಪ ಮಾಡಿದ್ದೀವಿ. ಸುಳ್ಳ? ಸ್ಟಾಂಪ್ ಪೇಪರು 20 ರೂಪಾಯಿ ಇದ್ದದನ್ನು 100-200 ಮಾಡಿರೋ ಸುಳ್ಳ? ಟ್ರಾನ್ಸ್ಫಾರ್ಮರ್ಗೆ 3 ಲಕ್ಷ ರೂಪಾಯಿ ರೈತ ಕೊಡಬೇಕಾಗಿರೋದು ಸುಳ್ಳ? ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿರೋ ಸುಳ್ಳ? ನೀರಿನ ದರ, ಕಸದ ದರ, ಮೆಟ್ರೋ ದರ, ಬಸ್ ದರ, ವಿದ್ಯುತ್ ಚಕ್ತಿ ದರ ಏರಿಕೆ ಮಾಡಿರೋ ಸುಳ್ಳ? ಪೆಟ್ರೋಲ್ ಡೀಸೆಲ್ ಮೇಲೆ 2 ಬಾರಿ ಸೆಸ್ಸು ಹಾಕಿರೋದು ಸುಳ್ಳ? ನೀವು ಹಾಕಿ ಕೇಸ್ನ, ನಿಮ್ಮನ್ನು ಹರಾಜು ಹಾಕಕ್ಕೆ ಒಂದು ಒಳ್ಳೆಯ ಅವಕಾಶ. ನೀವು ಹಾಕಬೇಕು ಕೇಸ್ನ. ಕೇಸ್ ಹಾಕಿದಾಗ ನಾವು ಸಾಕ್ಷಿ ಸಮೇತ ನಿಮ್ಮ ಸರ್ಕಾರವನ್ನು ಹರಾಜು ಹಾಕಲಿಕ್ಕೆ ಇನ್ನೊಂದು ವೇದಿಕೆ ಸಿಗುತ್ತೆ ನಮಗೆ. ನೀವು ಹಾಕಿ. ಇನ್ನು ಭ್ರಷ್ಟಾಚಾರ ಸುಳ್ಳ? ಮೂಡ ಕೇಸು ಮುಖ್ಯಮಂತ್ರಿಗಳ ಮೇಲೆ ಬರಲಿಲ್ವಾ? ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ ರೂಪಾಯಿ ಹಗರಣ ಒಬ್ಬ ಮಂತ್ರಿ ತಲೆದಂಡ ಆಗಲಿಲ್ವಾ? ಸರ್ಕಾರ ಒಪ್ಕೊಳ್ಳಿಲ್ವಾ? 60% ಆರೋಪ ನಾವು ಮಾಡಿದ್ದ? ಗುತ್ತಿಗೆದಾರರೇ ಮಾಡಿದಾರಲ್ಲ 60% ಆರೋಪ. ಬೆಂಗಳೂರಿನಲ್ಲಿ 1 ಚದರಡಿಗೆ 100 ರೂಪಾಯಿ ಪ್ಲಾನ್ ಸ್ಯಾಂಕ್ಷನಿಗೆ 1 ಚದರಡಿಗೆ 100 ರೂಪಾಯಿ ಸಂಗ್ರಹಿಸ್ತಾ ಇರೋದು ಸುಳ್ಳ? ನಾವೆಲ್ಲ ಸೇರಿ ಹರಾಜು ಹಾಕ್ತೀವಿ. ಭಾಳ ಒಳ್ಳೆಯದು. ನಮಗೆ ಇನ್ನೊಂದು ವೇದಿಕೆ ಸಿಗುತ್ತೆ. ನ್ಯಾಯಾಲಯವೂ ಕೂಡ ಒಂದು ವೇದಿಕೆ ಆಗುತ್ತೆ. ST ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ನೋಡಿ, ಪಕ್ಷದ್ರೋಹ ಯಾರು ಮಾಡಿದ್ರೂ ತಪ್ಪೆ. ಇಂಥ ವಿಷಯದಲ್ಲಿ ನಾವು ಕೆಲವು ಸಂಗತಿಗಳಲ್ಲಿ ಜೀರೋ ಟಾಲರೆನ್ಸ್ನ ಇಟ್ಕೋಬೇಕಾಗತ್ತೆ. ರಾಜಕಾರಣದಲ್ಲಿ ಅಭಿಪ್ರಾಯ ಭೇದಗಳು ಸ್ವಾಭಾವಿಕವಾಗಿರ್ತವೆ. ಭಿನ್ನಮತವೂ ಇರುತ್ತೆ ರಾಜಕಾರಣದಲ್ಲಿ. ಏಕೆಂದರೆ ಪ್ರಜಾಪ್ರಭುತ್ವ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಗೌರವಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಮತವೂ ಕೂಡ ನಾವು ಅದನ್ನು ಸಹಿಸ್ಕೊಳ್ಬೋದು. ಆದರೆ ಪಕ್ಷದ್ರೋಹವನ್ನು ಸಹಿಸ್ಕೋಬಹುದು. ಯಾರು ಮಾಡಿದ್ರೂ ಸಹಿಸ್ಕೋಬಾರ್ದು, ಎಷ್ಟು ದೊಡ್ಡವರು ಮಾಡಿದ್ರೂ ಸಹಿಸ್ಕೋಬಾರ್ದು. ಪಾರ್ಟಿ ಒಂದು ನಿರ್ಣಯ ಕೊಟ್ಟ ಮೇಲೆ
ಆ ಪಾರ್ಟಿ ನಿರ್ಣಯ ಅದು ನಮ್ಮ ನಿರ್ಣಯ ಅಂತ ಅನ್ನಿಸ್ತಾ ಇದ್ದರೆ ಸೈದ್ಧಾಂತಿಕವಾಗಿ ಪಕ್ಷ ಉಳಿಸ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಪಕ್ಷದ ದ್ರೋಹದ ಮಾಡುವವರಿಗೆ ಒಂದು ಎಚ್ಚರಿಕೆ ಗಂಟೆ. ಏನು ಬೇಕಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನೋದಕ್ಕೆ ಅವಕಾಶ ಇರಲ್ಲ. ಕೆಲವು ಸರಿ ನಾವು ರಾಜಕೀಯ ರಾಜಿ ಮಾಡಿಕೊಂಡು ಗಂಟಲು ಸುಟ್ಕೊಂಡಿದ್ದೀವಿ, ಉಗುಳಕ್ಕೂ ಆಗದೆ ನುಂಗಕ್ಕೂ ಆಗದೆ. ಆದರೆ ಇದೊಂದು ಒಳ್ಳೆಯ ಸಂದೇಶವಾಗಿದೆ. ಒಂದು ನುಂಗಬೇಕು ಇಲ್ಲ ಉಗುಳಬೇಕು, ಯಾವುದಾದ್ರು ಒಂದು ನಿರ್ಣಯ ತಗೊಳ್ಬೇಕು. ಇದೊಂದು ಒಳ್ಳೆಯ ಸಂದೇಶ.